ಫಿನಾನ್ಷಿಯಲ್ ಪ್ರಾಬ್ಲಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಹೊಸ ನಟ ಅಂಥದ್ರಲ್ಲಿ ಹೊಸ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು, ನಿಮ್ಮದೇ ಆದಂತಹ ಒಂದಷ್ಟು ಸಾಧನೆ ಮಾಡಬೇಕು ಅಂತಂದಾಗ ಆ, ಯಾವ ರೀತಿ ಇದೆ ನಿಮ್ಮ ಫಿನಾನ್ಷಿಯಲ್ ಸ್ಟ್ರಗಲಿಂಗ್ ಪೀರಿಯಡ್? ಬಿಕಾಸ್ ಯಾಕಂತಂದರೆ ನಟರಿಗೇನಪ್ಪ ಅವ್ರು ಆರಾಮಾಗಿ ಆ್ಯಕ್ಟ್ ಮಾಡ್ತಾರೆ, ಒಳ್ಳೊಳ್ಳೆ ಚೆನ್ನಾಗಿರುವಂಥ ಬಟ್ಟೆ ಹಾಕ್ಕೊತಾರೆ ಅಂತ ಹೇಳ್ಬಿಟ್ಟು, ಆದರೂ ಕೂಡ ಅದರ ಬ್ಯಾಕ್ ಎಂಡಲ್ಲಿ ನಿಮಗೆ ಗೊತ್ತಿರುತ್ತೆ. ಸೊ ನಿಮ್ಮ ಫಿನಾನ್ಷಿಯಲ್ ಹಿನ್ನೆಲೆ ಬಗ್ಗೆ ಹೇಳೋದಾದರೆ. ಹಾಂ ಸರ್, ಹೌದು. ಸ್ಟಾರ್ಟಿಂಗ್ ಬಂದಾಗ ನಾನು ಬೆಂಗಳೂರು ಬಂದಾಗ ಬಿಡ್ದಿಲಿದ್ದೆ. ಸೊ ನನಗೇನೂ ಗೊತ್ತಿಲ್ಲ. ಲಿಟ್ರಲಿ ನಾನು ಅಲ್ಲಿಂದ ಇಲ್ಲಿವರೆಗೂ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ. ಗಾಂಧಿನಗರ ಬರೋದು ಹೋಗೋದು ಮಾಡ್ತಾ ಇದ್ದೆ. ಸೊ ಪಾಪ ನನ್ನ ಯಾರೋ ಒಬ್ಬರು ಫ್ರೆಂಡು ಅಲ್ಲಿ ಇರೋ, ನೀನು ಎಷ್ಟು ದಿವಸ ಇರ್ತೀಯ ಇರೋ, ನನಗೇನೋ ತೊಂದರೆ ಇಲ್ಲ. ಅದಾದ್ಮೇಲೆ ಇನ್ನೊಂದು ರೂಮ್ ಶಿಫ್ಟ್ ಆದೆ. ಅಂದರೆ ಆಬ್ವಿಯಸ್ಲಿ ಅನ್ಸುತ್ತಲ್ಲ ಸರ್, ಯಾಕೆ ಇವ್ನು ಇಷ್ಟು ಕಷ್ಟಪಡ್ತಿದ್ದಾನೆ, ಆರಾಮಾಗಿ ಊರ ಕಡೆ ಇರ್ಬೋದಲ್ಲ, ನೋಡೋಕ್ಕಾಗ್ತಿಲ್ಲ ಇವನ್ನ ಅಂತ. ಅದಾದಮೇಲೆ ಎಲ್ಲೋ ಬೇರೆ ಕಡೆ ಮೂವ್ ಆದೆ. ಸೊ ಅಲ್ಲಿ ಏನೋ ಒಂದು ವರ್ಕ್ ಮಾಡಿದೆ, ಆ್ಯಂಕರ್ ಆಗು, ಇನ್ನೊಂದು ಮತ್ತೊಂದು. ಅದಾದಮೇಲೆ AD ಆಗಿ ಅಸಿಸ್ಟೆಂಟ್ ಡೈರೆಕ್ಟರಾಗಿ ವರ್ಕ್ ಮಾಡಿದೆ, ಅಲ್ಲೊಂದು 1.5 ವರ್ಷ ಮಾಡಿದೆ. ಅದಾದಮೇಲೆ ಇದು ಯಾಕೋ ಹಿಂಗಾದರೆ ಆಗಲ್ಲ, ಥಿಯೇಟ್ರ್ ಮಾಡೋಣ ಏನಾದರೂ ಆಗಲಿ. ಒಬ್ರು ಯಾರೋ ಫ್ರೆಂಡ್ಸ್ ಸಿಕ್ಕರು, ಹಿಂಗೆ ಒಂದು ಟೀಮ್ನ ಸಜೆಸ್ಟ್ ಮಾಡಿದ್ರು, ಹೋಗು ನಿನಗೆ ಹೆಲ್ಪ್ ಆಗುತ್ತೆ ಖಂಡಿತ ಅಂತಂದರು. ಅಲ್ಲಿ ಹೋದೆ. ಅಲ್ಲಿ ಏನೋ ಪಾಪ ಅವರು ಆ ಟೀಮ್ ಅವರು ನನ್ನಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಬನ್ನಿ ಮಾಡೋಣ ಅಂತಂದರು. ಸೊ ಅವ್ರ ಜೊತೆ ಸೇರಿ ಒಂದಿಷ್ಟು ನಾಟಕಗಳು ಮಾಡಿದ್ವಿ, ಒಂದಿಷ್ಟು ವರ್ಷ ಟ್ರಾವೆಲ್ ಮಾಡಿದ್ವಿ, ಎಲ್ಲ ಕಡೆ ಶೋಗಳು ಮಾಡಿದ್ವಿ. ಅಲ್ಲೊಂದು ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ಮತ್ತೆ ಫೈನಾನ್ಷಿಯಲಿ ಒಂದು ಸ್ವಲ್ಪ ಕಷ್ಟ ಆಯಿತು. ಅದಾದಮೇಲೆ ಒಂಚೂರು ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದೆಲ್ಲ ಕಲ್ತ್ಕೊಂಡೆ. ಅದಾದಮೇಲೆ ಇವಾಗ ನನ್ನದೇ ಆದಂಥ ಸಣ್ಣ ಪುಟ್ಟ ಅದು ಇದು ಮಾಡ್ಕೊಂಡಿದ್ದೀನಿ. ಅಷ್ಟೇ ಸರ್. ಚೆನ್ನಾಗಿ ಒಟ್ಟಿನಲ್ಲಿ ಇವಾಗ ಪರವಾಗಿಲ್ಲ ಅನ್ನೋ ಥರ ಇದೆ. ಇವಾಗ ಹಂಗಾದ್ರೆ ಅವ್ರಿಗೆ ಗರ್ಲ್ ಫ್ರೆಂಡ್ ಯಾರು ಅಂತ? ಏನು ಸರ್ ನೀವು ಈ ಥರ ಎಲ್ಲ? ಇಲ್ಲ, ಯಾರು ಇಲ್ಲ. ಮೊದಲು ಇದ್ರು. ಇಲ್ಲ, ಅದು ಹೆಂಗೆ ಹೇಳೋದು ಅಂದರೆ ಇಲ್ಲ, ಬಟ್ ಇದರಲ್ಲೇ ಇದ್ದೀವಿ ಸರ್ ನಾವು. ಏನೋ ಮಾಡಬೇಕು, ಏನೋ ಆಗಬೇಕು, ಆ ಫೇಸಲ್ಲಿ ಇದ್ದೀರಾ? ಆ ಫೇಸಲ್ಲಿ ಇದ್ದೀವಿ ಸದ್ಯಕ್ಕೆ. ಅದೆಲ್ಲ ಬೇಡ. ಸೊ ಮೊದಲು ನಾವು ನಮ್ದನ್ನ ಇದು ಮಾಡ್ಕೋಣ, ಚೆನ್ನಾಗಿ ಮಾಡ್ಕೋಣ. ಅದಾದ್ಮೇಲೆ ಮನೇಲಿ ಇದ್ದಾರಲ್ಲ ಅವರೇ ನೋಡಿ ಮದುವೆ ಮಾಡ್ತಾರೆ ಅಷ್ಟೇ. ನನಗೆ ಯಾಕೋ ಡೌಟ್ ಹೊಡಿತಿದ್ಯಲ್ಲ. ಏನು ಡೌಟ್ ಹೊಡಿತಿದ್ದೆ ಸರ್? ಲಿಟ್ರಲಿ ಹಾಂ, ಏನಂತ ಡೌಟ್ ಹೊಡಿತಿದ್ದೆ? ಯಾವುದೋ ಒಂದು ಹಳೆ ಕತೆ ಏನಾದರೂ ನೆನೆಸ್ಕೊಳ್ಳೋದು ಯಾಕೆ, ಹೇಳೋದು ಯಾಕೆ ಅನ್ನುವಂಥದ್ದು. ಇಲ್ಲ ಸರ್, ಆ ಥರ ಏನಿಲ್ಲ. ಓಕೆ, ಈಗ ತಂದೆ ತಾಯಿ ಎಷ್ಟು ಖುಷಿ ಪಟ್ಟಿದ್ದಾರೆ? ಮುಂದಿನ ನಿಮ್ಮ ಪ್ಲಾನ್ಸ್ ಏನು? ಇಂಡಸ್ಟ್ರಿಯಲ್ಲೇ ಸರ್ವೈವ್ ಆಗುವಂಥದ್ದು ಅಥವಾ ಪಾರ್ಟ್ ಟೈಮ್ ಆಗಿ ಕಂಟಿನ್ಯೂ ಮಾಡುವಂಥದ್ದು? ಬಿಕಾಸ್ ಯಾಕಂತಂದರೆ ಫುಲ್ ಟೈಮಾಗಿ ನಾವು ಮಾಡ್ತೀವಿ ಅಂತಂದ್ರೂ ಕೂಡ ಈಗ ಒಂದು ಸಿನಿಮಾ ರಿಲೀಸ್ ಆಗಬೇಕು ಅಂತಂದರೆ 2 ರಿಂದ 3 ವರ್ಷ ಟೈಮ್ ತೊಗೊಳ್ತಾ ಇದೆ. ಬಿಕಾಸ್ ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ ಪ್ಯಾನ್ ಇಂಡಿಯಾ ಎಕ್ಸ್ಪೆಕ್ಟೇಷನ್ಸನ್ನು ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಾಗಿರ್ಬೋದು ಅಥವಾ ಪರಭಾಷಾ ಸಿನಿ ಪ್ರೇಕ್ಷಕರು ಇಟ್ಕೊಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ನಿಮ್ಮ ಪ್ಲಾನ್ಸ್ ಏನು ಇಂಡಸ್ಟ್ರಿಯಲ್ಲಿ ಅಂತ? ಸರ್, ನನಗೆ ಇಂಡಸ್ಟ್ರಿ ಬಿಟ್ಟು ನಾನು ಹೋಗಲ್ಲ ಸರ್, ಸಾಧ್ಯನೇ ಇಲ್ಲ ಸರ್. ಅಂದರೆ ನಾನು ಓವರ್ ಕಾನ್ಫಿಡೆನ್ಸಲ್ಲಿ ಹೇಳ್ತೀನಿ ಅಂತಲ್ಲ ಸರ್. ಸರ್, ನನಗೆ ಚೂರು ವರ್ಕ್ ಮಾಡಿದ್ದೀನಿ, ನನಗೊಂದು ನಂಬಿಕೆ ಇದೆ. ಸೊ ಈ ಥರ ಮಾಡಿದ್ರೆ, ಸೊ ಒಂದೊಳ್ಳೆ ಕತೆ ಮಾಡಿದ್ರೆ ಐ ಥಿಂಕ್ ನನಗೆಲ್ಲೋ ಒಂದು ಕಡೆ ನನಗೊಂದು ಜಾಗ ಇದೆ, ಇಲ್ಲಿ ನನಗೊಂದು ಜಾಗ ಇದೆ. ನನಗೆ ಯಾವಾಗಲೂ ಅಂತ ಅನ್ನಿಸ್ತಿದೆ ಸರ್, ಅನ್ನಿಸ್ತಿರುತ್ತೆ. ಯಾಕಂದರೆ ಎಲ್ಲ ಫೀಲ್ಡಲ್ಲೂ ಕೆಲಸ ಮಾಡ್ಕೊಂಡ್ಬಂದಿದ್ದೀವಿ. ಸೊ ನನ್ನ ವರ್ಕ್ ಬಗ್ಗೆ ಪಾಸಿಟಿವ್ ಆಗೇ ಅಂದಿದ್ದಾರೆ. ಗುರು, ನೀನು ಚೆನ್ನಾಗಿ ಮಾಡ್ತೀಯ ಗುರು, ನಿನ್ಗೆ ಒಳ್ಳೆ ಆಪರ್ಚುನಿಟಿ ಸಿಗೋವರೆಗೂ ಇರು, ನೀನು ಸುಮ್ಮನೆ ಡಿಸ್ಟ್ರಾಕ್ಟ್ ಆಗಬೇಡ, ಮಾಡು ನೀನು ಮಗ, ನೀನು ಚೆನ್ನಾಗಿ ಮಾಡ್ತೀಯ, ಲಿಟ್ರಲಿ ಸಿಗುತ್ತೆ, ಮಾಡು. ಅದಾದಮೇಲೆ ನನಗೂ ನಾನು ಏನೋ ಸುಮ್ಮನೆ ಕೂರಲ್ಲ ಸರ್, ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀವಿ, ಟೀಮ್ ಇದೆ, ಏನೋ ಒಂದು ಮಾಡ್ತಾನೆ ಇರ್ತೀವಿ, ಸುಮ್ಮನೆ ಅಂತೂ ಕೂರಲ್ಲ. ಇವಾಗ ನೆಕ್ಸ್ಟ್ ಬರೋ ಸಿನಿಮಾದಲ್ಲೂ ಸಖತ್ತಾಗಿ ಮಾಡಿ, ಅಂದರೆ ಲೀಡು ಚೆನ್ನಾಗೇ ಇದೆ. ಸೊ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಕತೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ, ಅದರಲ್ಲೂ ಕ್ಯಾರೆಕ್ಟ್ರು ಚೆನ್ನಾಗಿದೆ ಸರ್. ಓಕೆ, ಫೈನಲಿ ನವೆಂಬರ್ 28ಕ್ಕೆ ನಾಯಿ ಇದೆ ಎಚ್ಚರಿಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಮೊದಲ ಹೆಜ್ಜೆ ಬೆಳ್ಳಿ ಪರದೆಗೆ. ಸೊ ಎಲ್ಲರೂ ಕೂಡ ಕಾಯುವಂತಹ ಒಂದು ಸಂದರ್ಭ. ಆ ಕ್ಷಣಕ್ಕೋಸ್ಕರ ನೀವಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಸಾಕಷ್ಟು ಕಾಯುವಿಕೆ ಅನ್ನೋವಂಥದ್ದು ಇದೆ. ಅದಕ್ಕೆಲ್ಲನೂ ಕೂಡ ತೆರೆ ಬೀಳುವಂತಹ ಸಂದರ್ಭ. ಸೊ ಏನು ಹೇಳ್ತೀರಾ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಅಂತ? ಸರ್, ಹೇಳೋದು ಇಷ್ಟೇ, ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ, ಒಂದೊಳ್ಳೆ ಪ್ರಯತ್ನ ಮಾಡಿದ್ದೀವಿ. ಸೊ ಇವಾಗಿನ ಕಾಲದಲ್ಲಿ ಸೊ ಸಿನಿಮಾ ಮಾಡೋದು ತುಂಬ ಕಷ್ಟ ಸರ್. ಯಾಕಂದರೆ ದುಡ್ಡು ಅದು ಅಷ್ಟು ಈಸಿ ಅಲ್ಲ ಸರ್. ಬೇರೆದೇನೋ ಮಾಡಿಬಿಡ್ಬೋದು, ಬಟ್ ಸಿನಿಮಾ ಇದೆಯಲ್ಲ ಸರ್, ದುಡ್ಡಿದ್ರೂ ಎಲ್ಲರೂ ಸೇರಿಸಿ ಒಂದೊಳ್ಳೆ ಕಂಟೆಂಟ್ ಸಿನಿಮಾ ಮಾಡೋದು ತುಂಬ ಕಷ್ಟ ಸರ್. ಎಲ್ಲನೂ ಮಾಡಿದ್ರೂ ಅದನ್ನು ರಿಲೀಸಿಂಗ್ ತಂದು ನಿಲ್ಲಿಸೋದು ಅದು ತುಂಬ ಕಷ್ಟ ಸರ್. ಸೊ ತುಂಬ ಕಷ್ಟ ಇದೆ ಸಿನಿಮಾ ಮಾಡೋದು.
ಬಟ್ ಮಾಡಿದ್ದೀವಿ. ಸೊ ಎಲ್ಲರೂ ಬಂದು ನಮ್ಮ ಸಿನಿಮಾನ ಸಪೋರ್ಟ್ ಮಾಡಬೇಕು. 28 ನವೆಂಬರ್ಗೆ ಎಲ್ಲ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ, ನಮ್ಮ ಸಿನಿಮಾನ ನೋಡಿ ನಮ್ಮನ್ನು ಹರಿಸಿ ಮತ್ತು ಹಾರೈಸಿ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಸಮಯವನ್ನು ನಮ್ಮ ಬಾಸ್ ಟಿವಿಗೆ ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ. ನಾ ಇದೆ ಎಚ್ಚರಿಕೆ, ಪ್ರತಿಯೊಂದು ಕಾಂಪೌಂಡ್ ಹತ್ರನೂ ಇದ್ದೇ ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಟೈಟಲ್ ಇರುವಂತಹ ಸಿನಿಮಾನೇ ನಿಮಗೆ ಸಾಕಷ್ಟು ಯಶಸ್ಸನ್ನು ತಂದುಕೊಳ್ಳಿ, ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಿರೋ ಹಾಗೆಯೇ ಇಂಡಸ್ಟ್ರಿಯಲ್ಲೇ ಕಂಟಿನ್ಯೂ ಮಾಡೋ ಥರ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ಸಿಗಲಿ. ಆಲ್ ದ ಬೆಸ್ಟ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದಾಗಿತ್ತು ಯುವ ಗಂಗಾಧರ್ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.